ಮಾತಾಡಿಸ್ತಾ ಇದೆ ಗೆಸ್ಟ್ಗಳನ್ನ. ಈಗ ಸಮೀವುಲ್ಲಾ ಸರ್ನ ಮಾತಾಡಿಸ್ತೀನಿ. ಸಮೀವುಲ್ಲಾ ಸರ್, ಈಗ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಒಂದು ಬಡಿದಾಟ ಆಗಲಿ, ಅದು ಕಾಂಗ್ರೆಸ್ ಏನೂ ಅರ್ಥ ಆಗಿಲ್ಲ. ಅಲ್ಲೂ ಕೂಡ ಅಷ್ಟೇ, ಅಲ್ಲೂ ಅಸಮಾಧಾನಿತರಿದ್ದಾರೆ, ಅಲ್ಲೂ ಕೂಡ ಈ ರೀತಿಯ ಡೆವಲಪ್ಮೆಂಟ್ಗಳಿದ್ದಾವೆ. ಈ ಎರಡೂ ಡೆವಲಪ್ಮೆಂಟ್ಗಳನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಡೆವಲಪ್ಮೆಂಟ್ಗಳನ್ನು ನೀವು ನೋಡ್ತಾ ಇದ್ರೆ, ಈಗ ಬೆಳವಣಿಗೆಗಳನ್ನು ಏನು ಅನ್ಸುತ್ತೆ ಸರ್ ನಿಮ್ಮ ಆ್ಯಂಗಲಲ್ಲಿ? ಇಲ್ಲ, ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಕಿತ್ತಾಟ, ಕಾಂಗ್ರೆಸ್ ಕಿತ್ತಾಟ ಎರಡು ಹೋಲಿಕೆ ಮಾಡಿದ್ರೆ ಸರಿಯಲ್ಲ. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಕಿತ್ತಾಟನೇ ಬೇರೆ, ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನಗಳೇ ಬೇರೆ. ಈಗ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಆಂತರಿಕ ಕಿತ್ತಾಟ ಇದೆಯಲ್ಲ, ಅದು ಭಾರತೀಯ ಜನತಾ ಪಕ್ಷದ ಆಂತರಿಕ ಬಡದಾಟವನ್ನ ಮತ್ತೊಂದು ಮಜಲಿಗೆ ತಗೊಂಡು ಹೋಗಿದೆ. ಯಾಕೆ ಅಂತಂದ್ರೆ, ಒಂದು ಕಾಲಕ್ಕೆ ಪರಮಾಪ್ತರು ಇಬ್ರು ಅತ್ಯಂತ ಆತ್ಮೀಯ ಸ್ನೇಹಿತರು, ಜೊತೆಗೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಇವರ ಕೊಡುಗೆ ಕೋಟ್ಸ್, ಇವರ ಕೊಡುಗೆ ತುಂಬಾ ದೊಡ್ಡದಿದೆ. ಅಂತವರೇ ಈಗ ಒಬ್ಬರು ಮುಖವನ್ನ ಒಬ್ರು ನೋಡ್ಲಿಕ್ಕೆ ಆಗ್ದಲೇ ಇರುವಂತಹ ಮತ್ತು ಬಹಿರಂಗವಾಗಿ ಒಬ್ಬರು ವಿರುದ್ಧ ಒಬ್ರು ಕಠಿಣ ಶಬ್ದಗಳನ್ನ ಬಳಸಿ ವಾಗ್ದಾಳಿಯನ್ನ ನಡೆಸುವಂತಹ ಪರಿಸ್ಥಿತಿ ಬಂದಿರೋದಿದೆಯಲ್ಲ, ಅದು ಭಾರತೀಯ ಜನತಾ ಪಕ್ಷ ಇನ್ಯಾವ ಘಟ್ಟಕ್ಕೆ ಹೋಗ್ತಿದೆ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ಆಮೇಲೆ ರಾಮುಲು ಅವರ ಹತ್ರ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಇದೆ, ಅವನೇನು ಅಂತ ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡ್ತೀನಿ ನಮಗೆ ಕಾಲ ಬಂದಾಗ ಅಂತ ಅವ್ರು ಅಂತಾರೆ, ನನ್ನಿಂದ ಅಂತ ಇವ್ರು ಅಂತಾರೆ. ನಾವು ಅಂದ್ಕೊಂಡ ಹಾಗೆ ಮುಖ್ಯವಾಗಿ ಒಂದು ಬಳ್ಳಾರಿ, ಕೊಪ್ಪಳ, ರಾಯಚೂರು ಈ 3 ಜಿಲ್ಲೆಗಳಲ್ಲಿ ಅವರು ಪ್ರಭಾವಶಾಲಿಗಳಾಗಿದ್ರು. ನಿಜ, ಅದು ಒಂದ್ ಕಾಲಕ್ಕೆ ಪ್ರಭಾವಶಾಲಿಗಳೇ ಆಗಿದ್ರು. ರಾಮುಲು ವಾಲ್ಮೀಕಿ ಸಮುದಾಯದ ಜನನಾಯಕನಾಗಿ ಇದ್ದುದು ಕೂಡ ಅಷ್ಟೇ ನಿಜ. ಹಾಗೇನೆ ಬುದ್ಧಿವಂತಿಕೆಯಲ್ಲಿ, ರಾಜಕೀಯ ತಂತ್ರಗಾರಿಕೆಯನ್ನ ಹೆಣೆಯೋದ್ರಲ್ಲಿ ಜನಾರ್ದನ್ ರೆಡ್ಡಿ ಮೇಲ್ಗೈಯನ್ನ ಸಾಧಿಸಿ ಅಲ್ಲಿ ಗಣಿ ಉದ್ಯಮಿಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಆ ಮೂಲಕವಾಗಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಆ ಕಾಲಘಟ್ಟದಲ್ಲಿ ಅವರು ಸಹಾಯ ಮಾಡಿದ್ದು ಕೂಡ ಅಷ್ಟೇ ನಿಜ. ಹೀಗಾಗಿ ಇವರಿಬ್ಬರ ಈ ಜೋಡಿ ಒಂದಾಗಿದ್ದಾರಂತಹ ಸಂದರ್ಭದಲ್ಲಿ ನಡೆಸಿದಂತಹ ರೀತಿ ನೀತಿಗಳು ಎಲ್ಲವೂ ಕೂಡ ಒಬ್ರಿಗೊಬ್ರು ಗೊತ್ತಿದೆ. ಈಗ ಜನಾರ್ದನ್ ರೆಡ್ಡಿ ಅವರು ಏನ್ ಮಾಡಿದ್ರು ನಾನು ಅದನ್ನ ತೋರಿಸ್ತೇನೆ, ದಾಖಲೆ ಸಮೇತ ಬಹಿರಂಗ ಪಡಿಸ್ತೇನೆ ಅಂತ ರಾಮುಲು ಅವ್ರು ಹೇಳಿದಾರಲ್ಲ, ಬಹಿರಂಗ ಪಡಿಸ್ಬೇಕು. ಅವ್ರು ಬಹಿರಂಗ ಪಡಿಸ್ಬೇಕು. ಏನ್ ಅವ್ರು ಅಂಥದ್ದು ಅವ್ರ ಹತ್ರ ಕ್ರಿಮಿನಲ್ ನಾನೋ ನೀನೋ ಅನ್ನೋದನ್ನ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವರೇ ಅಥಾರಿಟಿಯೋ, ಬೇರೆ ರಾಮುಲು ಅವರಷ್ಟು ಅಥಾರಿಟಿಯೋ ಬೇರೆ ಯಾವುದೂ ಇಲ್ಲ. ಇವರಿಬ್ಬರ ಈ ಕಾದಾಟದಲ್ಲಿ ನಿಜಕ್ಕೂ ತೆರೆಮರೆಯಲ್ಲಿ ಏನೆಲ್ಲ ಆಗಿದೆ ಅನ್ನುವ ಸತ್ಯ ರಾಜ್ಯದ ಜನರ ಮುಂದೆ ಬರಬೇಕು ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವರಿಬ್ರು ಏನೇ ಮಾತಾಡಿದ್ರು ಕೂಡ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಅಥವಾ ಅಧಿಕಾರದ ಬಗ್ಗೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೆ ಅವರಿಬ್ರು ಮಾತಾಡೋದ್ರಿಂದ ಅವರು ತೆರೆಮರೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಅಥವಾ ಏನೆಲ್ಲ ನಡೆದಿದೆ ಅನ್ನುವ ಸತ್ಯ ಈಗಲಾದ್ರೂ ಬೆಳಕಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಅಂದ್ರೆ ಒಂದು ಕಾಲದ ಆಪ್ತ ಮಿತ್ರರು ಇವರಿಬ್ರು. ಈಗ ನಾವು ಹೇಳ್ತೀವಿ ಕ್ಲೋಸ್ ಫ್ರೆಂಡ್ಸ್ಗಳಂತ ಎಲ್ಲಾ ಸೀಕ್ರೆಟ್ಗಳನ್ನ ಹಂಚ್ಕೊಂಡಿರ್ತೀವಿ ಅಂತ. ಫ್ರೆಂಡ್ಶಿಪ್ ಬ್ರೇಕ್ ಆದಾಗ ಎಲ್ಲಾ ಸೀಕ್ರೆಟ್ಗಳು ಹೊರಗೆ ಬರ್ತದೆ ಅಂತಾರಲ್ಲ, ಇಲ್ಲ ಅದೇ ಆಗ್ತಾ ಇರೋದ ಅಂತ? ಹೌದು, ಈಗ ಅದನ್ನೇ ಅವ್ರು ಹೇಳ್ತಿರೋದು ಕೂಡ ಅದನ್ನೇ. ಯಾರು ರಾಮುಲು ಅವರು ಆಕ್ಚುಲಿ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಪಕ್ಷಕ್ಕೆ ಬಂದಾಗ ಅಲ್ಲಿ ಬಳ್ಳಾರಿ ರಿಲೇಟೆಡ್ ಒಂದು ಮೀಟಿಂಗ್ ಆಗ್ಬೇಕಿತ್ತು. ಯಾಕೆ ಅಂತಂದ್ರೆ ಅವರ ತಮ್ಮನ ವಿರುದ್ಧವೇ ಅವರ ಶ್ರೀಮತಿ ಅವ್ರನ್ನ ಎಲೆಕ್ಷನ್ ನಿಲ್ಸಿದ್ರು ಬಳ್ಳಾರಿ. ಆಮೇಲೆ ಕರುಣಾಕರ್ ರೆಡ್ಡಿ ಅವರು ಅವರ ಮತ್ತೊಬ್ಬ ಹಿರಿಯ ಸಹೋದರರು ಇಡೀ ವಿದ್ಯಮಾನಗಳಿಂದ ಅವರು ದೂರ ಇದ್ದಾರೆ. ಹೀಗಾಗಿ ಒಂದು ಕಾಲಕ್ಕೆ ಅವರು ಒಗ್ಗಟ್ಟಿನಿಂದ ಅದೆಷ್ಟು ಪ್ರಭಾವಶಾಲಿಗಳು ಅಂತ ಹೇಳಿ ಅವರು ಬಿಂಬಿಸಿದ್ರು, ಆ ಪ್ರಭಾವ ಉಳ್ಕೊಂಡಿಲ್ಲ ಅವರು. ಹೀಗಾಗಿ ಬಳ್ಳಾರಿನಲ್ಲಿ ಅವ್ರನ್ನ ಎಂಟ್ರಿ ಆಗುವ ಹೊತ್ತಿಗೆ ಅವರೆಲ್ಲರನ್ನೂ ಕೂಡ ಕೂರಿಸಿ ಗೊಂದಲಗಳನ್ನ ಬಗೆಹರಿಸಿ ಅದೆಲ್ಲ ಸರಿಪಡಿಸಿದ್ರೆ ಬಿಜೆಪಿಗೆ ಅದು ಸ್ವಲ್ಪ ಅನುಕೂಲ ಆಗ್ತಿತ್ತೋ ಏನೋ. ಆದ್ರೆ ಆ ತರದ ಯಾವುದೇ ಡೆವಲಪ್ಮೆಂಟ್ಸ್ ಅದಾಗ್ಲಿಲ್ಲ. ಅವರ ಭಿನ್ನಮತದ ಮಧ್ಯೆಯೇ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗಿ ಮತ್ತೆ ತನ್ನ ಪಾರುಪತ್ಯೆಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಅದು ಸಂಡೂರು ಚುನಾವಣೆ ಅವರಿಗೆ ಅಖಾಡವನ್ನ ಒದಗಿತು. ಸಂಡೂರು ಚುನಾವಣೆಯಲ್ಲಿ ರಾಮುಲು ಅವರು ಪ್ರಪೋಸ್ ಮಾಡಿದ ಅಭ್ಯರ್ಥಿನೇ ಬೇರೆ, ದೇವೇಂದ್ರಪ್ಪ ಅವರಿಗೆ ಅವರು ಪ್ರಪೋಸ್ ಮಾಡಿದ್ರು. ಆದ್ರೆ ಬಂಗಾರು ಹನುಮಂತು ಅವರು ಜನಾರ್ದನ್ ರೆಡ್ಡಿ ಅವರ ಕ್ಯಾಂಡಿಡೇಟು. ಅವರಿಗೆ ಆ ಟಿಕೆಟ್ ಅನ್ನ ತಂದು ಅದನ್ನ ಗೆಲ್ಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನ ಪಟ್ಟರು. ಆದ್ರೆ ನಾನೇನೋ ಕ್ಯಾಂಪೇನ್ ಮಾಡಿದೆ, ನಾನೇನ್ ಮಾಡ್ಲಿ, ಸೋತೋದ್ರೆ ಅದೇನ್ ನಮ್ ಬೇಸಲ್ಲ ಅಂತ ರಾಮುಲು ಅವ್ರು ಹೇಳ್ತಾರೆ. ಬಟ್ ಅಲ್ಲಿ ರಾಮುಲು ಅವರನ್ನ ಕಡೆಗಣಿಸಲಾಯ್ತು. ಸಂಡೂರಲ್ಲಿ ರಾಮುಲು ಅವ್ರನ್ನ ಕಡೆಗಣಿಸಲಾಯ್ತು. ರಾಮುಲು ಅವರು ನಾನು ಕ್ಯಾಂಪೇನ್ ಮಾಡಿದೀನಿ, ನಾನು ಇದೀನಿ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಎಷ್ಟು ಪೂರಕವೋ ಅಷ್ಟು ಮಾತ್ರ ಅವ್ರು ಕ್ಯಾಂಪೇನ್ ಅನ್ನು ಮಾಡಿದ್ರು. ಅಲ್ಲಿ ಆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲೇ ರೆಡ್ಡಿ ಮತ್ತು ರಾಮುಲು ಅವರ ಭಿನ್ನಮತ ಅಖಾಡಕ್ಕೆ ಅಲ್ಲಿ ಎಲ್ರಿಗೂ ಕೂಡ ಗೊತ್ತಾಗುವ ರೀತಿಯಲ್ಲಿ ಗೋಚರ ಆಯ್ತು. ಹೀಗಾಗಿ
ಅದು ಈಗ ಬೀದಿಯಲ್ಲಿ ನಿಂತು ಒಬ್ಬರ ವಿರುದ್ಧ ಇನ್ನೊಬ್ರು ಮಾತಾಡುವಂತ ಅದು ಎಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಅಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಇವ್ರನ್ನ ಬಳಸ್ತಿದ್ದಾರೆ ಹೌದು ಅಂತ ಅಂತ ಅದು ಒಂಥರ ಬಹಳ ದೂರದ ಮತ್ತು ಸ್ಫೋಟಕವಾದಂತಹ ಲೆಕ್ಕಾಚಾರ. ಅದು ಒಂದೇ ಕಲ್ಲಲ್ಲಿ ಅದೆಷ್ಟೋ ಹಕ್ಕಿಗಳು ಹೊಡೆಯುವಂತಹ ಸೆನ್ಸೇಷನಲ್ ಆದಂತಹ ಸ್ಟೇಟ್ಮೆಂಟ್ ಅನ್ನ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ರು. ನನಗೆ ತಿಳಿದ ಮಟ್ಟಿಗೆ ಅಂತ ಡೆವಲಪ್ಮೆಂಟ್ ಏನಾಗ್ಲಿ. ಹಂಗ್ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋದಾಗ ರಾಮುಲು ಅವ್ರ ಪ್ರಭಾವ ಕುಗ್ತಾ ಏನಿಲ್ಲ, ಪ್ರಭಾವ ಏನು ಕುಗ್ಲಿಲ್ಲ. ಹೀಗಾಗಿ ರಾಮುಲು ತಕ್ಕ ಮಟ್ಟಿಗೆ ಜನರ ನಡುವಿನೇ ಇರುವಂತಹ ರಾಜಕಾರಣಿ. ಓಕೆ 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 ನಟರಾಜ್ ಗೌಡ್ರೆ, ಈಗ ಸತೀಶ್ ಜಾರಕಿಹೊಳಿ ಅವರ ವಿಚಾರ ಬಂತು. ಈಗ ಅವರು ರೆಡ್ಡಿ ಅವರು ಕೂಡ ಅದನ್ನೇ ಹೇಳಿದ್ದು, ಸತೀಶ್ ಜಾರಕಿಹೊಳಿ ಅವರನ್ನ ಡೌನ್ ಮಾಡಬೇಕು, ರಾಮುಲು ಅವರನ್ನ ಕರೆತಂದ್ರೆ ರಾಮುಲು ಅವರನ್ನ ಬೆಳೆಸಿ ಸತೀಶ್ ಜಾರಕಿಹೊಳಿ ಅವರನ್ನ ಡೌನ್ ಮಾಡಬೇಕು ಅನ್ನುವಂಥ ಚರ್ಚೆ ಅಥವಾ ಒಂದು ರಣತಂತ್ರ ಇದೆ ಇದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವರದ್ದು ಅನ್ನುವಂಥ ಚರ್ಚೆ ಆಗ್ತಾ ಇದ್ದಾರೆ. ನೀವೇನು ಹೇಳ್ತೀರಿ ಇದಕ್ಕೆ? ಈಗ ಇವೆಲ್ಲ ಊಹಾಪೋಹ ಕಟ್ಟುಕತೆ. ಈಗ ಸತೀಶ್ ಜಾರಕಿಹೊಳಿ ಅವರು ನಮ್ಮಲ್ಲಿ ಕಾಂಗ್ರೆಸ್ ನಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕ, ಮತ್ತೆ ವರ್ಕಿಂಗ್ ಕಾರ್ಯಾಧ್ಯಕ್ಷ, ಮತ್ತೆ ಅವರು ಕಾರ್ಯಾಧ್ಯಕ್ಷರಾಗಿದ್ದವರು. ಅವ್ರಿಗೆ ಮಂತ್ರಿಗಳು, ಪ್ರಭಾವಶಾಲಿ ಮಂತ್ರಿಗಳು, ಒಳ್ಳೆ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ, ಒಳ್ಳೆ ಪ್ರಶಂಸೆ ಕೂಡ ಜನಗಳದಿದೆ. ಈಗ ಶ್ರೀರಾಮುಲು ಬಂದಾಕ್ಷಣ ನಮ್ಮ ಸೀನಿಯರ್ ಲೀಡರ್ಗಳನ್ನ ಬಿಟ್ಟ ತಕ್ಷಣ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾರೆ, ಅಥವಾ ಅದ್ರಿಗೇನೋ ಒಂದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾರೆ. ಅವೆಲ್ಲ ಕಟ್ಟುಕತೆ. ಯಾರೇ ಬಂದ್ರು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ 224 ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಮತ್ತೆ ಅಭ್ಯರ್ಥಿಗಳು ಒಟ್ಟಾಗೇನೆ, ಯಾಕಂದ್ರೆ ಇವರೇ ಬಿ ಫಾರ್ಮ್ ಕೊಟ್ಟದ್ದು ಎಲ್ಲರಿಗೂ. ಮಂತ್ರಿಗಿರಿ ಮಾಡ್ಬೇಕಾದ್ರೆ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಯಾರನ್ನ ಯಾವ ಮಂತ್ರಿಗೆ ಮಾಡ್ಬೇಕು ಅಂತ ಮಾಡುವಂತದ್ದು. ಸಂಘಟನೆ ಮಾಡ್ಬೇಕಾದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬಹಳ ರಣತಂತ್ರಗಳನ್ನ ಮಾಡ್ತಾರೆ. ಅದು ಕೇವಲ ಬಿಜೆಪಿ ಅವ್ರನ್ನ ಕಟ್ಟಾಕ್ಲಿಕ್ಕೆ, ಕಾಂಗ್ರೆಸ್ ನಾಯಕನ ಕಟ್ಟಾಕ್ಲಿಕ್ಕಲ್ಲ. ಸೊ ಹಾಗಾಗಿ ಬರೋರಾದ್ರೆ ಬರ್ತಾರೆ, ಅದ್ರೊಳಗೇನು ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಿ ತಗೊಂತಾರೆ. ಆದ್ರೆ ಈ ರೀತಿಯಾಗಿ ಯಾರನ್ನೋ ಕಡಿಮೆ ಮಾಡ್ಲಿಕ್ಕೆ ಇನ್ನೊಂದು ಯಾರನ್ನೋ ಒಂದು ಪರ್ಯಾಯವಾಗಿ ತರ್ತಾರೆ ಅನ್ನೋದು ಮಾತ್ರ ಊಹಾಪೋಹ. ಯಾಕಂದ್ರೆ ನೋಡಿ, ನಮ್ಗೆ ಒಂದೇ ಸಮುದಾಯದ ಬಹಳಷ್ಟು ನಾಯಕರು ಬಹಳ ಕಡೆ ಇದ್ದಾರೆ. ಅಲ್ಲಿ ನಾಗೇಂದ್ರ ಅವ್ರು ಇದಾರೆ, ನಮ್ಗೇನ್ ಇವ್ರನ್ನ ತಗೊಂಡ್ಬರ್ಬೇಕಂತಿಲ್ಲ. ನಮ್ಮಲ್ಲಿ ಇಲ್ಲಿ ರಾಜಣ್ಣ ಅವ್ರು ಇದಾರೆ, ಅವ್ರ ಜೊತೆ ಸಂಘಟನೆ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ. ಅಲ್ಲಿ ದಲಿತ ನಾಯಕರುಗಳಾಗ್ಬೋದು, ಅಲ್ಪಸಂಖ್ಯಾತರಾಗ್ಬೋದು, ಮೇಲ್ವರ್ಗದ ನಾಯಕರಾಗ್ಬೋದು, ಲಿಂಗಾಯತರಾಗ್ಬೋದು, ಒಕ್ಕಲಿಗರಾಗ್ಬೋದು, ಎಲ್ಲಾ ಸಮುದಾಯದವ್ರನ್ನ ಆ ಸಮುದಾಯದವ್ರಿಗೆ ಪ್ರಾತಿನಿಧ್ಯ ಕೊಟ್ಟು ಅವರಿಗೆ ಒಂದು ಸಶಕ್ತ ಮಾಡಿ ಸಂಘಟನೆ ಮಾಡಿ ಒಟ್ಟಾಗಿ ಕಾಂಗ್ರೆಸ್ ಕಡೆಗೆ ಎಲ್ಲಾ ಮತದಾರರು ಬರೋ ತರ ಎಲ್ಲಾ ನಾಯಕರು ಒಟ್ಟಾಗಿ ಕೆಲಸ ಮಾಡ್ತಾರ. ಈ ಕೆಲಸವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಆಲ್ರೆಡಿ ಮಾಡಿದ್ದಾರೆ ಚುನಾವಣೆಗಳಲ್ಲಿ, ಮಾಡ್ತಾರೆ. ಯಾರಾದ್ರೂ ಬಂದು ತಗೊಂಬಂದ್ರು ಕೂಡ ಪರ್ಯಾಯ ಆಗೋದಿಲ್ಲ. ಇನ್ನು ಅವ್ರ ಜೊತೆಗೆ ಸೇರಿಕೊಂಡು ಪಕ್ಷವನ್ನ ಇನ್ನೂ ಬಲವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಟರಾಜ್ ಗೌಡ್ರೆ, ನಮ್ಮ ಕಾಂಗ್ರೆಸ್ ಅಲ್ಲಿ ಬರೋದಿಲ್ಲ. ನೀವು ಬರೋರ್ನ ಬರ್ಲಿ, ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀರಿ. ಬರೋರು ಬಂದ್ಮೇಲೆ ಅವ್ರಿಗೊಂದು ಸ್ಥಾನಮಾನ ಕೊಡಬೇಕಾಗತ್ತೆ. ಅವ್ರಿಗೆ ಸ್ಥಾನಮಾನ ಕೊಡೋಕೆ ಹೋದ್ರೆ ಜನ ಜಾಸ್ತಿ ಆಗ್ಬಿಡ್ತಾರೆ. ಈ ತಳಮಟ್ಟದಲ್ಲಿ ಇನ್ನೂ ಕಾರ್ಯಕರ್ತರು ಪಾಪ ಕಷ್ಟಪಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ತಳಮಟ್ಟದಲ್ಲಿ ಪಾಪ ತುಂಬಾ ಕಷ್ಟಪಡ್ತೀರಿ, ನೀವು ಕೂಡ ಸ್ಥಾನಮಾನ ಬಯಸ್ತೀರಿ. ಪಕ್ಷಕ್ಕಾಗಿ ದುಡಿದ್ಮೇಲೆ ನಿಮ್ಗಳಿಗೆ ಚಾನ್ಸ್ ಸಿಗೋದಿಲ್ವಲ್ಲ, ಅವ್ರಿಗೆ ಬಂದವ್ರಿಗೆ ಕೊಟ್ಬಿಟ್ರೆ ಅಂತ. ಈಗ ನೋಡಿ, ಇದು 224 ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ MLA ಗಳಾಗ್ತಾರೆ. 75 ಕ್ಷೇತ್ರಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ. ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮತ್ತೆ ಪಟ್ಟಣ ಪುರಸಭೆ, ನಗರಸಭೆ, ನಗರ ಪಾಲಿಕೆ, ಆಮೇಲೆ ಎಷ್ಟು ಅವಕಾಶಗಳು ಬಹಳಷ್ಟಿದಾವೆ. ಅದೇನು ಯಾರು ಸೀಮಿತ ಇಲ್ಲಿ ಕೊರತೆ ಆಗುತ್ತೆ ಆತರ ನಿಗಮ ಮಂಡಳಿಗಳಿದಾವೆ ನಾಮಿನೇಷನ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರ ಹಿಡಿತನಕ್ಕೆ, ಪ್ರಾದೇಶಿಕವಾರು, ಜಾತಿವಾರು, ಅನುಭವಕ್ಕೆ, ಜ್ಞಾನಕ್ಕೆ ಒಂದು ಅವಕಾಶಗಳು ಸಿಗ್ತವೆ. ಈಗ ಶ್ರೀರಾಮುಲು ಬಂದ ತಕ್ಷಣ ಬಿಜೆಪಿನಲ್ಲಿ ಇರ್ತಕ್ಕಂಥ ಅವಕಾಶ ಇಲ್ಲಿ ಸಿಗುತ್ತೆ ಅಂತ ಇಲ್ಲ. ಒಂದು ಕ್ಷೇತ್ರ, ಒಬ್ಬರು ಶಾಸಕ, ಬಿಜೆಪಿಯ ಒಂದು ಹಿರಿಯ ನಾಯಕ, ಆ ಗೌರವ ಅಂತ ಇದ್ದೇ ಇರ್ತದೆ. ನಮ್ಗೆ ಗೌರವ ಕೊಡ್ಲಿಕ್ಕೆ ಕೊರತೆ ಏನಾಗೋದಿಲ್ಲ. ಗೌರವ ಕೊಡ್ಲಿಕ್ಕೆ ಎರಡು ಕೈ ಅವಮಾನ ಮಾಡ್ಲಿಕ್ಕೆ ಯಾವ್ದು ಕೊರತೆ ಆಗೋದಿಲ್ಲ. ಆದ್ರೆ ಯಾವ್ದಾದ್ರು ಒಂದು ದೊಡ್ಡ ಸೀಟ್ಗಳಿಗೆ, ಈಗ ರಾಜ್ಯಾಧ್ಯಕ್ಷ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ ಇದೇ ಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಕಾಂಗ್ರೆಸ್ ಕೈ ಜೋಡಿಸ್ತೀನಿ, ಕಾಂಗ್ರೆಸ್ ಪಕ್ಷ ಬಲಪಡಿಸ್ತೀನಿ. ಸರ್ಕಾರದಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ, ಗ್ಯಾರಂಟಿ ಯೋಜನೆಗಳಿಂದ ಜನಗಳಿಗೆ ಒಂದು ಸಬಲೀಕರಣ ಯೋಜನೆಗಳಾಗಿದ್ದಾವೆ ಅಂತ ಯಾರಾದ್ರೂ ಮನಗಂಡು ಬಂದ್ರೆ ಸ್ವಾಗತ ಇರುತ್ತೆ. ಅಧಿಕಾರದ ಆಸೆಗೆ ಬರ್ತೀನಿ, ನನಗೆ ಮಂತ್ರಿಗಿರಿ ಬೇಕು ಅನ್ನೋ ಯಾರ ಆಸೆ ಬಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಧ್ಯ ಸಮೀವಲ್ಲ ಸರ್. ಈಗ ಶ್ರೀರಾಮುಲು ಅವರನ್ನ ಹೆಂಗಾದ್ರೂ ಮಾಡಿ ಮನವೊಲಿಸಬೇಕು, ಇಲ್ಲೇ ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನ ಆಗ್ತಾ ಇದೆ. JP ನಡ್ಡಾ ಅವರು ಫೋನ್ ಮಾಡಿ ಮಾತಾಡಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗ್ಬೇಕು ಅವರು. ಇಫ್ ಇನ್ ಕೇಸ್ ಅವರು ಒಪ್ಲಿಲ್ಲ, ಇಲ್ಲ ನಾನು ಪಕ್ಷ ಬಿಡ್ತೀನಿ ಅಂತ ಹೋದ್ರೆ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಮೈನಸ್ ಆಗುತ್ತಿದ್ದು ಅಂತ?
ಸಮೀವಲ್ಲ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ. ಇಫ್ ಇನ್ ಕೇಸ್ ಹಾ ಹೇಳಿ ಹೇಳಿ ಶ್ರೀರಾಮುಲು ಅವರನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಪಕ್ಷದಲ್ಲಿ ಎಷ್ಟು ಮೈನಸ್ ಆಗುತ್ತೆ ಬಿಜೆಪಿಗೆ ಅಂತ? ರಾಮುಲು ಅವರು ವಿಚಾರದಲ್ಲ ಹೌದು. ಇರ್ಲಿಲ್ಲ, ಇಟ್ ಇಸ್ ಟೂ ಅರ್ಲಿ ಟು ಸೇ. ಯಾಕೆಂದ್ರೆ ಒಂದು ಸಮುದಾಯದ ದೊಡ್ಡ ನಾಯಕರು ಅವರು, ಅದರಲ್ಲೇನು ವಾಲ್ಮೀಕಿ ಸಮುದಾಯದಲ್ಲಿ ಅವ್ರ ಜನಪ್ರಿಯತೆ ಇದೆ. ಅವರು ಸಮುದಾಯವನ್ನ ಆರ್ಗನೈಸ್ ಮಾಡೋದ್ರಲ್ಲಿ, ಅದನ್ನ ಬಿಜೆಪಿ ಪರ ಸೆಳೆಯೋದ್ರಲ್ಲಿ, ಬಿಜೆಪಿಗೆ ಆ ವರ್ಗ, ಪರಿಶಿಷ್ಟ ವರ್ಗಗಳ ಮತಗಳನ್ನ ತಂದ್ಕೊಡೋದ್ರಲ್ಲಿ ರಾಮುಲು ಅವ್ರ ಪಾತ್ರ ದೊಡ್ಡದಿದೆ. ಒಂದ್ ಕಾಲಕ್ಕೆ ಅವರು ಆರಂಭದಲ್ಲಿ ಅವರು ಈಗ ಒಂದ್ 2 ಚುನಾವಣೆಗಳಲ್ಲಿ ಸೋತ್ ಹೋಗಿದ್ದಾರೆ. ಬಟ್ ಪಕ್ಷದ ಮಟ್ಟಿಗೆ ಅವರು ಪ್ರಭಾವಶಾಲಿ ನಾಯಕರೇ ಆಗಿದ್ರು. ಅದು ಕೇವಲ ಲಿಂಗಾಯತ ಸಮುದಾಯದ ಪಕ್ಷ ಅನ್ನುವಂತಹ ಸಂದರ್ಭದಲ್ಲಿ ಆ ವರ್ಗಗಳನ್ನ ಸೆಳೆಯೋದ್ರಲ್ಲಿ ರಾಮುಲು ಅವರು ಯಶಸ್ವಿಯಾಗಿದ್ದಾರೆ. ಬಳ್ಳಾರಿ, ಈ ಕಡೆ ಚಿತ್ರದುರ್ಗದ ಒಂದು ಭಾಗ, ಮೊಳಕಾಲ್ಮೂರು ಸುತ್ತಮುತ್ತ, ಆಮೇಲೆ ಆ ಕಡೆ ಕೊಪ್ಪಳದ ಒಂದಿಷ್ಟು ಭಾಗಗಳಲ್ಲಿ ಜನಬೆಂಬಲ ಬಿಜೆಪಿಗೆ ಬರೋದಕ್ಕೆ ರಾಮುಲು ಅವ್ರ ಕಾರಣ ತುಂಬಾ ಇದೆ. ಹೀಗಾಗಿ ರಾಮುಲು ಅವರು ಒಂದು ವೇಳೆ ಪಕ್ಷ ಬಿಡುವಂತ ಪರಿಸ್ಥಿತಿ ಏನಾದ್ರು ಬಂತು ಅಂದ್ರೆ ಡೆಫಿನೆಟ್ಲಿ ಅದು ಬಿಜೆಪಿಗೆ ಧಕ್ಕೆನೆ. ಅವರಿಗೆ ಆ ಭಾಗದಲ್ಲಿ ಅವರಿಗೆ ಆಲ್ಟರ್ನೇಟಿವ್ ಆಗುವಂತಹ ನಾಯಕರನ್ನ ಬೆಳೆಸೋದಕ್ಕೆ ಮತ್ತೆ ಕರೆತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಅದರ ನಾಯಕರು ಅವರ ಪ್ರಭಾವವನ್ನ, ಈಗ ಜನಾರ್ದನ್ ರೆಡ್ಡಿ ಪಾರ್ಟಿ ಬಿಟ್ಟು ಹೋಗಿದ್ರು, ಪಕ್ಷದಿಂದ ದೂರ ಇದ್ರು, ಪಕ್ಷನೇ ಅವರಿಗೆ ಸೇರಿಸ್ಕೊಂಡಿರ್ಲಿಲ್ಲ. ಆವಾಗ ಯಾವ ಪರಿಣಾಮನೂ ಏನಾಗ್ಲಿಲ್ಲ. 1-2 ಜಿಲ್ಲೆಗಳಲ್ಲೇ ಪಕ್ಷದ ಗೊಂದಲದ ಕಾರಣಕ್ಕೆ ಬಿಜೆಪಿ ವ್ಯತ್ಯಾಸ ಆಯ್ತೆ ಹೊರತು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಏನಾಗ್ಲಿಲ್ಲ. ಆದ್ರೆ ರಾಮುಲು ಅವರು ಪಕ್ಷದಿಂದ ಹೊರಹೋಗೋ ಪರಿಸ್ಥಿತಿ, ನಿರ್ಗಮನ ಆಗುವಂತ ಪರಿಸ್ಥಿತಿ ಉಂಟಾದ್ರೆ ಡೆಫಿನೆಟ್ಲಿ ಬಿಜೆಪಿ ಮೇಲೆ ಪರಿಣಾಮ. ಓಕೆ, ಥ್ಯಾಂಕ್ ಯು. ಎಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋಕ್ಕೆ ಸಮೀವಲ್ಲ ಸರ್, ಹಾಗೆ ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆಯಲ್ಲಿ ಭಾಗಿಯಾಗಿ.